ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಸ್ವಲ್ಪ ನಮ್ಮ ವೇದಿಕೆ ಮುಂಭಾಗದಲ್ಲಿ ನಿಂತಿರುವಂತಹ ಪ್ರೇಕ್ಷಕರು, ಗ್ಯಾಲರಿ ವ್ಯವಸ್ಥೆ ಇದೆ, ಲೈವ್ ಹೋಗ್ತಾ ಇದೆ, ದಯವಿಟ್ಟು ಸಹಕರಿಸಿ. ರತನ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ RVS ವರ್ಸಸ್ ವಿಜಯ್ ಕಾಲೇಜ್ ಮಂಡ್ಯ. ಪ್ಲೀಸ್ ಗೆಟ್ ರೆಡಿ, ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು. ರತನ ಆಲ್ ಇಂಡಿಯಾ ಎಂಟ್ರಿ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್, ಬೆಸ್ಟ್ ರೈಡರ್ ಆಗಿ ಆಯ್ಕೆ ಆಗಿರುವಂತಹ ಆಟಗಾರ. ಈ ಬಾರಿ ಉತ್ತಮವಾದಂಥ ದಾಳಿ. ಸುಮಂತ್ ಅವರಿಂದ ಒಂದು ಉತ್ತಮವಾದಂಥ ದಾಳಿ. ದಾಳಿಯಲ್ಲಿ ರಂಜಿತ್ ನಾಯ್ಕ್ ಪ್ರೋ ಕಬಡ್ಡಿ 2 ಆವೃತ್ತಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿಸ್ತಾನೆ. ಆದರೆ ಈ ಬಾರಿ ಸುಕೇಶ ಸೇಂಟ್ ಪೌಲ್ ಕಾಲೇಜ್ ತಂಡದ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಆಂಕಲ್ ಹೋಲ್ಡ್, ಬಿಗಿಯಾದಂಥ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾನೆ. 3-0 ಇನ್ ಫೇವರ್ ಆಫ್ ಸೇಂಟ್ ಪೌಲ್ ಕಾಲೇಜ್. ದಾಳಿಯಲ್ಲಿ ಮಿಥುನ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ಒಂದೊಳ್ಳೆ ಟ್ಯಾಕಲ್ ಜಿತಿನ್ ಆದಿ ಹಾಗೂ ವಿನೋದನಿಂದ ಬಂದಂಥ ಒಂದು ಅದ್ಭುತವಾದಂಥ ಟ್ಯಾಕಲ್. ರಾಷ್ಟ್ರಕವಿ ಕುವೆಂಪು ಕಪ್ 2025 ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೆಂಚಪ್ಪಗೌಡರು ಅವರು ನಾಣ್ಯ ಚಿಮ್ಮುವುದರ ಮೂಲಕ ಈ ಒಂದು ಪಂದ್ಯಕ್ಕೆ ಚಾಲನೆ ನೀಡಿದ್ದಾರೆ. ಹಾಗೆ ಇದೀಗ ತಾನೇ ಆಗಮಿಸಿರುವಂತಹ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಪೂನಪ್ ರೆಡ್ಡಿ ಸರ್ ಅವರು, ಹಾಗೆ ಜಿಲ್ಲಾವಾರು ಕಾಮಗಾರಿ ಸಮಿತಿ ಅಧ್ಯಕ್ಷರು ಶ್ರೀಯುತ ಧರ್ಮೇಶ ಸಿರಿಬೇಲ್ ಸರ್ ಅವರು, ಹಾಗೆ BIT ಚೇರ್ಮನ್ ಆಗಿರುವಂಥ ಶ್ರೀಯುತ ಅಶೋಕ್ ಜಯರಾಮ್ ಸರ್ ಅವರು, ಈ ಎಲ್ಲ ಗೌರವಾನ್ವಿತ ಅತಿಥಿಗಳು ಸಹ ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಲೋ ಸುಮಂತ ಒಂದು ಅಡ್ವಾನ್ಸ್ ಟ್ಯಾಕಲ್ನ ಪ್ರಯತ್ನ. ಸುಕೇಶ ಬೇಡವಾದಂಥ ಟ್ಯಾಕಲ್ಗೆ ಮುಂದಾಗಿ ಒಂದು ಅಂಕವನ್ನು ಇಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಸ್ಕೋರ್ ಸಂಜಯ್ ಅವರು, ಡಿಜಿಟಲ್ ಸ್ಕೋರ್ ಬೋರ್ಡ್ ಆಪರೇಟರ್ ಜಾಗ್ವಾರ್ ಜಾಕಿ ಅವರೇ ಆದಷ್ಟು ಬೇಗ ಸ್ಕೋರ್ ಅಪ್ಡೇಟ್ ಮಾಡಬೇಕಲ್ಲಿ. 3-2 ಇನ್ ಫೇವರ್ ಆಫ್ ಸೇಂಟ್ ಪೌಲ್ ಕಾಲೇಜ್. ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ. ಈ ಬಾರಿ ರತನ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ, ಹಾಗೆ ಪ್ರೋ ಕಬಡ್ಡಿ ಸೀಸನ್ 11ರಲ್ಲಿ ತೆಲುಗು ಟೈಟಾನ್ಸ್ ತಂಡದ ಪರವಾಗಿ ಆಡಿದಂಥ ಆಟಗಾರ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮೂಲದ ಆಟಗಾರ. ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ಪ್ರಾಯೋಜಕತ್ವದಲ್ಲಿ ಭಟ್ಕಳ ತಂಡವನ್ನು ಇಲ್ಲಿ ಕಾಣಬಹುದು. ಮತ್ತೆ ದಾಳಿಯಲ್ಲಿ ಸುಮಂತ ಪ್ರತಿಷ್ಠಿತ 8 ಕಾಲೇಜು ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸುವುದಕ್ಕೆ ಪ್ರಮುಖ ಕಾರಣೀಕರ್ತ ಅಂತಂದರೆ ನಮ್ಮ ಕ್ರೀಡಾ ಸಮಿತಿಯ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ಮಂಜುನಾಥ್ ಗೌಡ ಅವರು. ವಿಶೇಷವಾಗಿ ಸ್ವಯಂ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಕುವೆಂಪು ಲಲಿತ ಕಲಾ ಸಂಘ ಆಯೋಜಿಸಿದಂಥ ಈ ರಾಷ್ಟ್ರಕವಿ ಕುವೆಂಪು ಕಪ್ 2025ರಲ್ಲಿ ಕರ್ನಾಟಕ ರಾಜ್ಯದ ಅನೇಕ ಬಲಿಷ್ಠ ತಂಡಗಳು, ವಿಶೇಷವಾಗಿ ಪ್ರೋ ಕಬಡ್ಡಿಯಲ್ಲೂ ಸಹ ಆಡಿದಂಥ ಆಟಗಾರರು, ಆಲ್ ಇಂಡಿಯಾ ಎಂಟ್ರಿ ಯೂನಿವರ್ಸಿಟಿಯಲ್ಲಿ ಆಡಿದಂಥ ಆಟಗಾರರು ಭಾಗವಹಿಸಿದ್ದಾರೆ. ಈ ಬಾರಿ ಚಿರಾಗ ಬೇಡವಾದಂಥ ಒಂದು ಟ್ಯಾಕಲ್ಗೆ ಮುಂದಾಗಿದ್ದಾರೆ. ಏಕಾಂಗಿಯಾಗಿ ಒಬ್ಬ ಪ್ರಮುಖ ದಾಳಿಗಾರನನ್ನು ಬಂಧಿಸೋದು ಅಷ್ಟು ಸುಲಭದ ಮಾತಲ್ಲ. ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಎಂಡ್ ಲೈನ್ ಗೇಮ್ಗೆ ಮುಂದಾಗಿ ರತನನ್ನು ಒಳಭಾಗಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಿತ್ತು. ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀಯುತ ದೇವರಾಜ್ ಅಂಬೀರ್ ಅವರು,
ಹಾಗೆ ಕಲಾ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ನಾಗರಾಜ್ರವರ ಒಂದು ಸಹಕಾರ, ಹಾಗೆ ಎಲ್ಲ ಸದಸ್ಯರುಗಳ ಒಂದು ಸಹಕಾರ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಜೊತೆಯಾಗಿ ನಿಂತು ಈ ಯಶಸ್ವಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಬೆಂಗಳೂರಿನ ಹೆಸರಾಂತ ಸ್ಪೋರ್ಟ್ಸ್ ಚಾನಲ್ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ನಮ್ಮ ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರೆ ಒಂದು ಸ್ವಲ್ಪ ಕ್ರೀಡಾಪಟುಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. 6-5 ಪಂದ್ಯ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ಪರವಾಗಿ 6-5 ಇನ್ ಫೇವರ್ ಆಫ್ ಆಲ್ಮಾಸ್ ಗ್ರೂಪ್ಸ್. ದಾಳಿಯಲ್ಲಿ ಭರತ ಗಣಪ ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಟಚ್ ಮಾಡುವಂಥ ಪ್ರಯತ್ನ, ರೈಟ್ ಕಾರ್ನರ್ ಭಾಗದಲ್ಲಿ ಬಾಬು, ಕವರ್ ಭಾಗದಲ್ಲಿ ಆದಿ ಹಾಗೂ ವಿನೋದ. ಈ ಬಾರಿ ವಿನೋದ್ ಹಾಗೂ ರತನನಿಂದ ಒಂದೊಳ್ಳೆ ಟ್ಯಾಕಲ್. ಜಾಲಿ ಜಾಲಿ, ಯಾಕಂದ್ರೆ ನಮ್ಮ ಆಡಿಯನ್ಸ್ ಸೌಂಡ್ ಎಲ್ಲ ಖಾಲಿ ಖಾಲಿ, ಫುಲ್ ಚಾರ್ಜ್ ಮಾಡಬೇಕು ನಮ್ಮ ಆಡಿಯನ್ಸ್. ಬರ್ಲಿ ವಿಸಿಲ್ ಚಪ್ಪಾಳೆ ಎಲ್ಲ. ಬೆಳಗ್ಗೆಯಿಂದ ಫುಲ್ ಸಪೋರ್ಟ್ ಮಾಡಿ ಮಾಡಿ ಅದರಲ್ಲೂ ನಮ್ಮ ಅಂಬೇಣ್ಣಗೆ ಒಂದು ಸ್ವಲ್ಪ ಭಯ ಬಿದ್ರು ಅಂತ ಕಾಣಿಸುತ್ತೆ. ಸೈಲೆಂಟ್ ಆಗಿದ್ದೀರಾ ತುಂಬ. ವಿಶ್ವ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರಯತ್ನಿಸಿದಂಥ ಆಟಗಾರ, ಒಬ್ಬ ವೇಗದ ದಾಳಿಗಾರನನ್ನು ಇಲ್ಲಿ ಕಾಣಬಹುದಾಗಿದೆ. 9-6 3 ಅಂಕದ ಮುನ್ನಡೆಯಲ್ಲಿ ಆಲ್ಮಾಸ್ ಗ್ರೂಪ್ಸ್. ಎಸ್ ಜಮೀರ್, ಬಿಗಿಯಾದಂಥ ಒಂದು ಟೈ ಹೋಲ್ಡ್. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಜಮೀರ್, ಜರ್ಸಿ ನಂಬರ್ 7. ಎಸ್ ಸುಮಂತ, ರಂಜಿತ್ ನಾಯ್ಕ್ ಮಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ, ಹಾಗೆ ಪ್ರೋ ಕಬಡ್ಡಿಯಲ್ಲಿ ಸಿಕ್ಕಂಥ ಅವಕಾಶದಲ್ಲಿ ಪಟ್ನಾ ಪೈರೇಟ್ಸ್ ತಂಡದ ಒಬ್ಬ ಶ್ರೇಷ್ಠ ಆಟಗಾರನಾಗಿ ಗುರುತಿಸಿಕೊಂಡಿದ್ದಾನೆ. ಕರ್ನಾಟಕ ರಾಜ್ಯ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ವಿದೇಶದಲ್ಲೂ ಸಹ ನಡೆಯುವಂಥ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ ಅನೇಕ ಆಟಗಾರ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಾರೆ. ರಂಜಿತ್ ನಾಯ್ಕ್, ರಾಕೇಶ್ ಮಂಡ್ಯದ ಒಬ್ಬ ಶ್ರೇಷ್ಠ ಆಟಗಾರ, ಹಾಗೆ ಮಿಥುನ್, ಇನ್ನು ಅನೇಕ ಆಟಗಾರರನ್ನು ಕಾಣಬಹುದು. ಈ ಬಾರಿ ರೈಟ್ ಕವರ್ ಭಾಗದಲ್ಲಿದ್ದಂಥ ಚಿರಾಗ್, ಒಂದು ಶ್ರೇಷ್ಠ ಡಿಫೆಂಡರ್, ಸೇಂಟ್ ಪಾಲ್ ಕಾಲೇಜ್ ಬೆಂಗಳೂರು. ಒಂದು ರೀತಿಯಲ್ಲಿ ಬೆಂಗಳೂರು ವರ್ಸಸ್ ಮಂಗಳೂರು ಅಂತ ಹೇಳ್ಬೋದು. ಎರಡು ಬಲಿಷ್ಠ ತಂಡಗಳು ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದಾರೆ. ಸುಮಂತ ಸೇಂಟ್ ಪಾಲ್ ಕಾಲೇಜ್ ತಂಡದ ಒಬ್ಬ ಯುವ ದಾಳಿಗಾರ, ಒಂದು ಎಂಟಿ ರಾಯ್ಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಬಾಬು, ಆಲ್ಮಾಸ್ ಗ್ರೂಪ್ಸ್ ತಂಡದ ಒಬ್ಬ ಪ್ರೋ ಕಬಡ್ಡಿ ಅವತಾರೆ. ಬಾಬು ಸಹ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಪ್ರಯತ್ನಿಸಿದಂಥ ಆಟಗಾರ. For the second semi-final match, RVS versus Vijay College Mandya. Please get ready. This is the second call for you. Third right. Do or die. ಮುಂದಿನ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ವಿಜಯ್ ಕಾಲೇಜ್ ಮಂಡ್ಯ. ಎರಡು ತಂಡದ ನಾಯಕರಾದಷ್ಟು ಬೇಗ ಸಿದ್ಧರಾಗಿ. ಸೋಮನಿಗಿದು ಅಗ್ನಿ ಪರೀಕ್ಷೆ, ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ.
ಎಸ್ ರೈಡರ್ ಔಟ್. ರತನ್ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಒಂದು ಕ್ಲೋಸ್ ಫೈಟ್ ಅನ್ನ ಇಲ್ಲಿ ಕಾಣಬಹುದಾಗಿದೆ. 11-9 ಎಲ್ಮಾಸ್ ಗ್ರೂಪ್ಸ್ ತಂಡದ ಪರವಾಗಿ. ನಮ್ಮ ಪ್ರೇಕ್ಷಕರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಎಲ್ಮಾಸ್ ಗ್ರೂಪ್ಸ್ನಲ್ಲಿ ಭೀಮಾ ಇನ್ನೂ ಎಂಟ್ರಿ ಆಗಿಲ್ಲ. ವಿಶ್ವ ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರತಿನಿಧಿಸಿ ಒಬ್ಬ ಅದ್ಭುತ ಆಟಗಾರನಾಗಿ ಗುರುತಿಸಿಕೊಂಡಿದ್ದಾನೆ. ಗ್ರೂಪ್ಸ್ ಆಫ್ ಎಲ್ಮಾಸ್ ತಂಡದ ವೇಗದ ದಾಳಿಗಾರ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಈ ಪಂದ್ಯದಲ್ಲಿ ವಿಜಯಶಾಲಿಯಾಗುವಂತ ತಂಡ ಫೈನಲ್ಗೆ ಲಗ್ಗೆ ಇಡಲಿಕ್ಕಿದೆ. ಸ್ಟ್ರಗಲ್ ಟಚ್ಗೂ ಸ್ಟ್ರಗಲ್ಗೂ ಡಿಫರೆನ್ಸ್ ಇದೆ. ಅಫಿಷಿಯಲ್ ಟೈಮ್ ಔಟ್. ಹನ್ನೆರಡು 9 ಪಂದ್ಯ. 3 ಅಂಕದ ಮುನ್ನಡೆಯಲ್ಲಿ ಎಲ್ಮಾಸ್ ಗ್ರೂಪ್ಸ್. ಮಿಥುನ ಒಬ್ಬ ಕರಾವಳಿಯ ಹೆಮ್ಮೆಯ ಪ್ರತಿಭೆ. ಪ್ರಸ್ತುತ ಸೈಂಟ್ ಪಾಲ್ ಕಾಲೇಜ್ ಬೆಂಗಳೂರು ತಂಡದ ಸ್ಟಾರ್ ಪ್ಲೇಯರ್ ಆಗಿ ಸೀನಿಯರ್ ವಿಭಾಗದಲ್ಲಿ ಈತ ಕೂಡ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಾನೆ. ಎಸ್, ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಕೂದಲಡಿಯ ಅಂತರದಿಂದ ಸೂಪರ್ ಹೆಡ್ನಿಂದ ವಂಚಿತನಾಗಿದ್ದಾನೆ ಮಿಥುನ. ಆದಿ ಹಾಗೂ ಹರಿ ಅವರ ಒಂದು ಅದ್ಭುತವಾದಂತಹ ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ ವರ್ಕ್ ಆಗಿದೆ. ಸಾರಿ, ಆದಿ ಹಾಗೂ ರತನ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮೂರು ಆಟಗಾರರ ನಡುವೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 13-9 ಇನ್ ಫೇವರ್ ಆಫ್ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯ ಒಬ್ಬ ಬೆಸ್ಟ್ ಡಿಫೆಂಡರ್ ವಿನೋದ್ ನಾಯ್ಕನಿಂದ ಬಂದಂತ ಒಂದು ಪವರ್ಫುಲ್ ಡ್ಯಾಶ್. ಸೂಪರ್ ಟೇಕಲ್ ಆನ್ ಆಗಿದೆ. ಇಬ್ಬರು ಆಟಗಾರರ ನಡುವೆ ವಿಶ್ವ 2+2 4 ಪಾಯಿಂಟ್
ಎಸ್, ಇದೀಗ ಭೀಮಾ. ರೋಹಿತ್ ಭಾಯ್, ಈ ಮ್ಯಾಚ್ ಮುಗಿದ್ಮೇಲೆ ಭೀಮಾ ಒಂದು ಸಾಂಗ್ ಬೇಕಾ? ದ್ವಿತೀಯ ಸೆಮಿಫೈನಲ್ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ BIT ನೌಕರರ ಪ್ರಾಯೋಜಕತ್ವದಲ್ಲಿ ವಿಜಯ್ ಕಾಲೇಜ್ ಮಂಡ್ಯ. ಎಲ್ಮಾಸ್ ಗ್ರೂಪ್ಸ್ ತಂಡದಲ್ಲಿ ಇನ್ನೋರ್ವ ಪ್ರೋ ಕಬಡ್ಡಿ ಆಟಗಾರ ಜರ್ಸಿ ನಂಬರ್ 12 ಅಭಿಷೇಕ್ ಗೌಡ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು 3 ಬಾರಿ ಪ್ರತಿನಿಧಿಸಿದ ನಮ್ಮ ಕರ್ನಾಟಕದ ಮಂಡ್ಯ ಮೂಲದ ಆಟಗಾರ ಎಸ್ ವಿಶ್ವ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಎಲ್ಲ ಗೌರವ ಅತಿಥಿಗಳು, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಕೆಂಚಪ್ಪಗೌಡ್ರವರು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಪೂನಪ್ ರೆಡ್ಡಿ ಸರ್ ಅವರು, ಜಿಲ್ಲಾವಾರು ಕಾಮಗಾರಿ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಧರ್ಮೇಶ್ ಸಿರಿಬೈಲ್ ಸರ್ ಅವರಿಗೆ, ಹಾಗೆ ನಮ್ಮ BIT ಚೇರ್ಮನ್ ಆಗಿರುವಂಥ ಶ್ರೀಯುತ ಅಶೋಕ್ ಜಯರಾಮ್ ಸರ್ ಅವರಿಗೆ, ಅದೇ ರೀತಿ ಮಂಡ್ಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕ್ರೀಡಾ ಪ್ರೋತ್ಸಾಹಕರು, ಸಮಾಜ ಸೇವಕರಾಗಿರುವಂಥ ಶ್ರೀಯುತ ಯೋಗೇಶ್ ಸರ್ ಅವರಿಗೆ, ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಕುವೆಂಪು ಲಲಿತ ಕಲಾ ಸಂಘ ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂಥ ಅಭಿನಂದನೆ ಒಂದು ಸನ್ಮಾನವನ್ನು ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಮಾಡಿ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಸುಮಾರು 119 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ನಿರಂತರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಒಂದು ನೇತೃತ್ವದಲ್ಲಿ, ವಿಶೇಷವಾಗಿ ಶಿಕ್ಷಣಕ್ಕೆ, ಕ್ರೀಡೆಗೆ ಸದಾ ಒತ್ತನ್ನು ನೀಡುವಂಥ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಹಾಗೆ ಕುವೆಂಪು ಲಲಿತ ಕಲಾ ಸಂಘ 30ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ರಾಷ್ಟ್ರಕವಿ ಕುವೆಂಪು ಕಪ್ 2025 ಬಹಳ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಆಯೋಜಿಸಿದ್ದಾರೆ. ಎಸ್, ಬಾಬು ಅವರನ್ನ ಔಟ್ ಮಾಡಲು ಯಶಸ್ವಿ ಆದ್ರು. ಇದೀಗ ಯಾರು ದಾಳಿಯಲ್ಲಿ? ಆಲ್ಮಾಸ್ ಗ್ರೂಪ್ಸ್ ತಂಡದ ಭೀಮಾ. ಕಬಡ್ಡಿಗೆ ಹೇಳಿ ಮಾಡಿಸಿದಂಥ ಒಂದು ದೇಹ ದಾಟಿತನ ಹೊಂದಿರುವಂತಹ ಆಟಗಾರ. ಎಸ್, ಈ ಬಾರಿ ಭೀಮನ ಬಂಧನ ಆಗ್ತಾ ಇದೆ. ರೋಹಿತ್ ಭಾಯ್, ಇನ್ನೊಂದು ಮೌತ್ ಪೀಸ್ ಕೊಡಿ. ರೋಹಿತ್ ಭಾಯ್, ಇನ್ನೊಂದು ಮೌತ್ ಪೀಸ್. Yes, 20-11 in favor of groups of Almas. ಹಲ್ ನಮ್ಮ ನೆಚ್ಚಿನ ನಾಯಕರು, ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಕೆಂಚಪ್ಪಗೌಡ ಸರ್ ಈ ಕ್ರೀಡಾಕೂಟದ ಬಗ್ಗೆ 2 ಹಿತವಚನ ನೋಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೋರ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಕುವೆಂಪು ಲಲಿತ ಕಲಾ ಸಂಘದವರು ಇವತ್ತು ಒಂದು ಕುವೆಂಪು ಕಪ್ ಅಂತೇಳಿ ಇವತ್ತು ಟೂರ್ನಿಮೆಂಟನ್ನು ಇಲ್ಲಿ ಆಯೋಜಿಸಿದ್ದಾರೆ. ಅದರ ಪ್ರಯುಕ್ತ BIT ಕಾಲೇಜಿನ ಅಧ್ಯಕ್ಷರಾದಂಥ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ರಾದಂಥ ಇಬ್ಬರು ಮಾಜಿ ಹಾಲಿ, ಈಗ ಅಶೋಕ್ ಅವರೇ ಮತ್ತು ಧರ್ಮೇಶ್ ಅವರೇ ಮತ್ತು ಪ್ರಾಂಶುಪಾಲರಾದಂಥ ಪ್ರಕಾಶ್ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ
ಎಂಪ್ಲಾಯೀಸ್ ಅಸೋಸಿಯೇಷನ್ನ ಎಲ್ಲ ಸ್ನೇಹಿತರೆ ಮತ್ತು ಇಲ್ಲಿ ಪ್ರೇಕ್ಷಕರಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಇವತ್ತು ಒಂದು ಸುದಿನ. ಯಾಕೆ ಅಂದರೆ ನಾನು ಸುಮಾರು 25 ವರ್ಷಗಳಿಂದ ರಾಜ್ಯ ಒಕ್ಕಲಿಗರ ಸಂಘದ ಎಲ್ಲ ಆಡಳಿತದಿಂದ ಹಿಡಿದು ನೌಕರರಿಂದ ಹಿಡಿದು ಎಲ್ಲವನ್ನೂ ಕೂಡ ಭಾಳ ಚೆನ್ನಾಗಿ ಮನಗಟ್ಟುಕೊಂಡಿದ್ದೀನಿ. ಆದರೆ ಈ ಒಂದು ಟೂರ್ನಮೆಂಟ್ ಇದೇ ಮೊದಲನೇ ಬಾರಿಗೆ ಆಯೋಜಿಸಿರ್ತಕ್ಕಂಥದ್ದು ತುಂಬ ಸಂತೋಷ ಆಗ್ತಾಯಿದೆ. ಇದು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಗೌರವ ತರತಕ್ಕಂಥ ಒಂದು ಟೂರ್ನಮೆಂಟ್ ಆಗಿದೆ. ಈ ಟೂರ್ನಮೆಂಟಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ RVS ಅವರು ಕೂಡ ಭಾಗವಹಿಸಿದ್ದಾರೆ. ಇವತ್ತು ಮಂಡ್ಯದಿಂದ ಬಂದಿರತಕ್ಕಂಥ ಏನು ಕ್ರೀಡಾಪಟುಗಳು ಅವರು ಕೂಡ ಭಾಗವಹಿಸಿದ್ದಾರೆ. ಸುಮಾರು 8 ತಂಡಗಳಲ್ಲಿ ಭಾಗವಹಿಸಿದ್ರು ಅಂತ ಈಗಾಗಲೇ ನಾನು ಕೇಳ್ಪಟ್ಟಿದ್ದೀನಿ. ಈಗಾಗಲೇ ಒಬ್ಬರು ನಿರೂಪಣೆ ಮಾಡ್ತಾ ಇದ್ರಲ್ಲ, ಅವರು ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾಯಿದ್ರು. ಅವ್ರ ಹೆಸರೇನು? ಗುರು ಚೆನ್ನಾಗಿ ನಿರೂಪಣೆಯನ್ನು ಕೂಡ ಮಾಡಿ ಎಲ್ಲರನ್ನೂ ಹುರಿದುಂಬಿಸ್ತಾ ಇದ್ದರು. ಆ ಗುರುಗಳು ನಾವು ಏನು ರಾಜ್ಯ ವಕೀಲ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಚೇರ್ಮನ್ರುಗಳು ಎಲ್ಲ ಬಂದಾಗ ನಮ್ಮ ಎಲ್ಲರ ಹೆಸರುಗಳನ್ನು ಹೇಳಿ ನಮಗೂ ಕೂಡ ಕಬಡ್ಡಿ ಆಡಲಿ ಅನ್ನೋ ಒಂದು ಉತ್ಸಾಹವನ್ನು ಮೂಡಿಸಿದರು ಅವರು ಗುರು. ಇದೇ ರೀತಿ ಈ ಒಂದು ಇನ್ನೂ ಫೈನಲ್ ತಂಡ ಇದೆ. ಆ ಫೈನಲ್ ತಂಡವನ್ನು ತಾವೆಲ್ಲರೂ ನೋಡಬೇಕು, ನೋಡಿಕೊಂಡು ಆನಂದಿಸಿ ಯಾರೇ ಗೆಲ್ಲಿ ಇದು ಸ್ಪೋರ್ಟಿವ್ ಆಗಿ ತೊಗೊಳ್ಬೇಕು. ಇದು ಕ್ರೀಡೆ, ಯಾರ ಸೊತ್ತು ಅಲ್ಲ. ಯಾರು ಆಡ್ತಾರೋ, ಯಾರು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೋ, ಟ್ರೈನಿಂಗ್ ಮಾಡಿರ್ತಾರೋ ಅವರ ಸೊತ್ತಿದು. ಎಲ್ಲರೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. 100 ಟೀಮ್ಗಳು ಆಡಿದರೆ ಅದರಲ್ಲಿ ಗೆಲ್ತಕ್ಕಂಥದ್ದು ಸೆಮಿಫೈನಲ್ಲಿಗೆ ಒಂದು ಟೀಮ್ ಬರ್ತದೆ, ಫೈನಲ್ಲಿಗೆ ಒಂದು ಟೀಮಲ್ಲಿ ಗೆಲ್ತಾರೆ. ಅದರಿಂದ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನೀವೆಲ್ಲರೂ ಕೂಡ ಗೆಲ್ಲಿ, ಇದೇ ಉತ್ಸಾಹ ಮುಂದೆನೂ ಇರಲಿ ಅಂಥೇಳಿ ನಾನು ನಿಮಗೆ ಎಲ್ರಿಗೂ ಕೂಡ ಆಶೀರ್ವಾದ ಮಾಡಿ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮ್ಮ ಅಚ್ಚುಮೆಚ್ಚಿನ ನಾಯಕರು ಶ್ರೀಯುತ ರಾಜ್ಯ ಒಕ್ಕಲಿಗ ಸಂಘದ ಕೆಂಚಪ್ಪಗೌಡರು ಸರ್ ಅವರ ಅನುಭವದ ಮಾತುಗಳನ್ನ ಮತ್ತು ಅವರ ಆಡಳಿತ ವೈಖರಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ತಮಗೆಲ್ಲ ಶುಭಾರೈಕೆಯನ್ನು ಮಾಡಿದ್ದಾರೆ. ಅವರು ಈಗ ತುರ್ತು ಕಾರ್ಯನಿಮಿತ್ತ ಈ ವೇದಿಕೆಯಿಂದ ತೆರಳಬೇಕಾಗಿದೆ. ಅವರ ಪರವಾಗಿ ನಮ್ಮ ಒಕ್ಕಲಿಗರ ಸಂಘದ ಕಾಮಗಾರಿ ಸಮಿತಿ ಅಧ್ಯಕ್ಷರಾದಂತಹ ಧರ್ಮೇಶ್ ಸರು, ಹಾಗೆ ನಮ್ಮ BIT ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಅಶೋಕ್ ಸರ್ ಅವರಿಬ್ಬರು ಸಹ ಇದ್ದು ಈ ನಮ್ಮ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಮಾಡೇ ಹೊರಡಬೇಕು ಅಂತ ನಾವು ಅಧ್ಯಕ್ಷರ ಅನುಮತಿಯ ಮೇರೆಗೆ ಅವ್ರನ್ನ ಕೋರ್ಕೊಳ್ತಾ ಇದ್ದೀವಿ. ಹಾಗೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಅಧ್ಯಕ್ಷರು ತುರ್ತು ಕಾರ್ಯನಿಮಿತ್ತ ಹೊರಡಬೇಕಾದ್ರಿಂದ ತಮ್ಮೆಲ್ಲರ ಪರವಾಗಿ ಅವ್ರಿಗೆ ಬೀಳ್ಕೊಡುಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಸಹ, ವಿಶೇಷವಾಗಿ ಶ್ರೀಯುತ ಕೆಂಚಪ್ಪಗೌಡರು ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು, ಹಾಗೆ BIT ಚೇರ್ಮನ್ ಆಗಿರುವಂಥ ಶ್ರೀಯುತ ಅಶೋಕ್ ಜಯರಾಮ್ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭವನ್ನು ಹಾರೈಸಿ, ಹಾಗೆ ಜಿಲ್ಲಾವಾರು ಕಾಮಗಾರಿ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಧರ್ಮೇಶ್ ಸಿರಿಬೇಲ್ ಸರ್ ಅವರು, ಹಾಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಪೋನಪ್ ರೆಡ್ಡಿ ಸರ್ ಅವರು, ಎಲ್ಲ ನಮ್ಮ ಸಮಿತಿಯ ಸದಸ್ಯರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ 20-11 9 ಅಂಕದ ಅಂತರದಲ್ಲಿ ಏಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡ ಮುನ್ನಡೆಯಲಿದೆ. ವಿಶ್ವನನ್ನ ಬಂಧಿಸಲು ಯಶಸ್ವಿಯಾಗ್ತಾ ಇದ್ರೆ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ ಸೇಂಟ್ ಪೋಲ್ಸ್ ಕಾಲೇಜ್
ಅಭಿಷೇಕ್ ಗೌಡ ಪ್ರೋ ಕಬಡ್ಡಿಯ 3 ಆವೃತ್ತಿಯಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯ ಮೂಲದ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಗೆ ದೂರದಿಂದ ಶ್ರೀಯುತ ಮಂಜೇಶ್ವರವರು, ಉಳ್ಳಾಲ ವಾರ್ಡ್ನ ಸದಸ್ಯರು, ಯುವ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಸಹ ನಮ್ಮ ರಾಷ್ಟ್ರಕವಿ ಕುವೆಂಪು ಕಪ್ನ ಆಯೋಜಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. 12 ಔಟ್ 99 ಇನ್ ಸಬ್ಡಿವಿಷನ್ ಮೂಲಕ ಎಲ್ಮಾಸ್ ಗ್ರೂಪ್ಸ್ನಲ್ಲಿ 3 ಆಟಗಾರರಿರುವಂಥ ಸಂದರ್ಭ. ಸುಮಂತ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಿತಿನ್, ರೈಟ್ ಕಾರ್ನರ್ ಭಾಗದಲ್ಲಿ ವಿನೋದ್. 3 ಡಿಫೆಂಡರ್ಗಳ ನಡುವೆ ಡಿಫೆನ್ಸ್ ಅನ್ನು ಚೆಕ್ ಮಾಡಿದ್ರು. ಸೂಪರ್ ಟೆಕಲ್ ಆನ್ ಆಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ರಿಸ್ಕ್ ಅನ್ನು ತೆಗೆದುಕೊಂಡಿಲ್ಲ. ಅದು ಎಂಟಿ ರೈಡೊಂದಿಗೆ ವಾಪಸ್ ಆಗಿದ್ದಾರೆ. ರಂಜಿತ್ ನಾಯ್ಕ್ ಮುಂದಿನ ದ್ವಿತೀಯ ಸೆಮಿಫೈನಲ್ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ ವಿರುದ್ಧ ವಿಜಯ್ ಕಾಲೇಜ್ ಮಂಡ್ಯ. 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ, ತಮಗಿದು ಅಂತಿಮ ಕರೆ. ಥರ್ಡ್ ರೈಡ್, ಮಾಡು ಇಲ್ಲವೇ ಮಡಿ. ಒಂದು ತಂಡದ कैप्टन लास्ट 5 मिनट्स टू गो, आखिरी 5 मिनट का खेल अभी बाकी है. इस बार 99 जर्सी पहने खिलाड़ी रंजित नायक, व्हाट अ हैंड टच. ಅದು ಕ್ವಿಕ್ ಆದಂತ ಹ್ಯಾಂಡ್ ಟಚ್ ಮೂಲಕ ಚಿರಾಗ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾದರು. ಥರ್ಡ್ ರೈಡ್, ಡೈವಿಂಗ್ ಟ್ಯಾಕಲ್ ಜಿತಿನಾ, ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯ ಗೋಲ್ಡ್ ಮೆಡಲಿಸ್ಟ್ ಜಿತಿನ್ ನಾಯ್ಕ್ ಒಂದು ಡೈವಿಂಗ್ ಟ್ಯಾಕಲ್ ಅನ್ನು ತೆಗೆದುಕೊಂಡಿದ್ದಾರೆ. ಇದೀಗ ದಾಳಿಯಲ್ಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಭೀಮಾ. ಎಸ್, ಒಂದು ಅದ್ಭುತವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್. ಅನ್ನಿಸ್ತಾ ಇದೆಯಾ? As captain, last 4 minutes to go. 23-13 in favor of groups of Almas. ಮಿಥುನ್ ಕರಾವಳಿಯ ಹೆಮ್ಮೆ ಪ್ರತಿಭೆ, ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ಸೈಂಟ್ ಪಾಲ್ ಬೆಂಗಳೂರು ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಕ್ವಿಕ್ ಆದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ವಿಶ್ವ ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಸೋಮ ಕ್ಯಾಪ್ಟನ್, 3 minutes ಫಾರ್ ಫುಲ್ ಟೈಮ್. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 23-14 ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದ ಪರವಾಗಿ. ಈ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ 44,444, ದ್ವಿತೀಯ ಬಹುಮಾನವಾಗಿ 33,333, ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 11,111 ಹಾಗೂ ಚಿನ್ನದ ಬಣ್ಣದ ಒಂದು ಲೇಪನವನ್ನು ಹೊಂದಿರುವಂತಹ ಆಕರ್ಷಕ ಟ್ರೋಫಿ. ನಮ್ಮೆಲ್ಲರಿಗೂ ಕಟ್ಟ ಕಡೆದಾಗಿ ಕಾಡುವಂತಹ ಒಂದೇ ಒಂದು ಪ್ರಶ್ನೆ,
ಈ ಸಲ ಕಪ್ ಯಾರ್ದು? ಈ ಸಲ ಕಪ್ ಯಾರ್ದು? ನಮ್ದೇ ಅಲ್ವಾ? 18 ವರ್ಷನೇ ಕಾದಿದ್ದೇವಂತೆ. ಥರ್ಡ್ ರೈಟ್. ಮುಂದಿನ ಪಂದ್ಯ ರಾಜ್ಯ ಒಕ್ಕಲಿಗರ ಸಂಘ RVS ವರ್ಸಸ್ ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದ ವಿಜಯ್ ಕಾಲೇಜ್ ಮಂಡ್ಯ. ರತನ್ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು ತಂಡದೊಬ್ಬ ಸ್ಟಾರ್ ಪ್ಲೇಯರ್. ಪಂದ್ಯ ಮುಕ್ತಾಯವಾಗಿದೆ. ಈ ಪಂದ್ಯದಲ್ಲಿ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ರೆ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು. ಅಷ್ಟೇ ಉತ್ತಮ ಪ್ರದರ್ಶನ ನೀಡಿದಂತಹ ಸೈಂಟ್ ಪಾಲ್ ಕಾಲೇಜ್ ಬೆಂಗಳೂರು ತಂಡದ ಆಟಗಾರರಿಗೂ ಸಹ ಧನ್ಯವಾದ.